ಈ ಕಾಲದಲ್ಲಿ ಯಾರನ್ನ ನಂಬಬೇಕೋ ಯಾರನ್ನ ಬಿಡ್ಬೇಕೋ ಒಂದು ಗೊತ್ತಾಗಲ್ಲ. ಕೇರಳದಲ್ಲಿ ಖ್ಯಾತ ಯೂಟ್ಯೂಬರ್ ಆದ ಅಖಿಲ್ ಅವರು ಮೇಘ ಅನ್ನೋ ಹುಡುಗಿನ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ. ಎಲ್ಲವೂ ಚೆನ್ನಾಗೇ ಇರ್ತದೆ. ಆದ್ರೆ ಆಗಸ್ಟ್ 7ನೇ ತಾರೀಕು ಮೇಘ ಅವರು ಮಧ್ಯರಾತ್ರಿ ಒಬ್ಬ ಬಸ್ ಕಂಡಕ್ಟರ್ ಜೊತೆ ಓಡೋಗ್ಬಿಟ್ಟವ್ರೆ. ನೋಡಿ, ದುಡ್ಡಿದ್ರೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಹೇಳ್ತಾರೆ, ಆದ್ರೆ ಅದೃಷ್ಟ ಇದ್ದವ್ರಿಗೆ ಮಾತ್ರ ಒಳ್ಳೆ ಹುಡುಗಿ ಸಿಗೋದು. ನಮ್ ಹುಡುಗರು ಕತೆ ಹೆಂಗಾಗ್ಬಿಟ್ಟದೆ ಅಂತಂದ್ರೆ, ಲವ್ ಮಾಡಿದ್ರೆ ಈ ಕತೆ, ಅರೇಂಜ್ ಮ್ಯಾರೇಜ್ ಆದ್ರೆ ಯಾವ ಡ್ರಮ್ಮಲ್ಲಿ ಯಾವಾಗ ಹೆಂಗ್ ಸಾಯಿಸ್ತಾರೆ ಅಂತ ಗೊತ್ತಿಲ್ಲ. ಮ್ಯಾರೇಜ್ ಆಗದೆ ಇದ್ರೆ ರಿಲೇಟಿವ್ಸ್ ಮದ್ವೆ ಆವಾಗ ಅಂತ ಸಾಯಿಸ್ತಾರೆ. ಒಟ್ನಲ್ಲಿ ಹುಡುಗರು ಲೈಫ್ ಅಂತೂ ಯಕ್ಕುಟ್ಟು ಹೋಗ್ಬಿಟ್ಟದೆ. ಸ್ವಲ್ಪ ದಿನಗಳ ಹಿಂದೆ ಒಂದ್ ಹುಡುಗಿ ಕುಕ್ಕೆ ಕೆಳಗಡೆ ದಿಮ್ನ ಇಟ್ಕೊಂಡು ಮಲಗಿರ್ತಾರೆ. ಅದಕ್ಕೆ ಅವರ ಪ್ರಾಣನೇ ಕಳ್ಕೊಬಿಟ್ಟವ್ರೆ. ಈ ಹುಡುಗಿ ಮಾಡಿದಂತ ತಪ್ಪೇನು ಅಂತಂದ್ರೆ, ಒಂದೇ ಬಾರಿ 3 ದಿಮ್ನ ಕುಕ್ಕೆ ಕೆಳಗಡೆ ಇಟ್ಕೊಂಡು ಮಲಗಿರ್ತಾರೆ. ಕುಕ್ಕೆ ಹೈಟು ಜಾಸ್ತಿ ಇರೋದ್ರಿಂದ ಬ್ರೈನ್ಗೆ ಬ್ಲಡ್ ಸಪ್ಲೈ ಆಗ್ತಾ ಇರೋಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬ್ಲಡ್ ಫೋರ್ಸ್ ಜಾಸ್ತಿ ಆಗಿ ಆ ಹುಡುಗಿಗೆ ಸ್ಟ್ರೋಕ್ ಆಗಿ ಸತ್ತೋಗ್ಬಿಟ್ಟವಳೆ. ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೋದೇನು ಅಂದ್ರೆ, ಯಾರು ಈ ತರ ಮಾಡಕ್ ಹೋಗ್ಬೇಡಿ. ಮತ್ತೆ ಆದಷ್ಟು ಸಾಫ್ಟ್ ಪಿಲ್ಲೋಸ್ ನ ಯೂಸ್ ಮಾಡಿ. ನಮ್ಮ ರೈತರ ಮನ್ಸು ಚಿಂದಂತ ಮನ್ಸು ಅಂತ ಸುಮ್ನೆ ಹೇಳಲ್ಲ. ಇಲ್ಲೊಬ್ಬ ಕಳ್ಳ ಕದಿಯಕ್ಕೆ ಅಂತ ಬಂದಿರ್ತಾನೆ, ರೈತನ ಕೈಲಿ ಸಿಗಾಕೋತಾನೆ. ಬ್ಯಾರೆಯವ್ರ ಯಾರ ಆಗಿದ್ರೆ ಪೊಲೀಸ್ನವ್ರಿಗೆ ಇಟ್ಕೊಡ್ತಿದ್ರು, ಇಲ್ದೆ ಹೋದ್ರೆ ಎಲ್ಲ ಸೇರ್ಕೊಂಡು ಹೊಡಿತಿದ್ರು. ಆದ್ರೆ ಈ ವ್ಯಕ್ತಿ ಏನಕ್ಕೆ ಕದಿಯಕ್ ಬಂದೆ ಅಂತ ಕೇಳ್ತಾರೆ. ಅದಕ್ಕೆ ಆ ಕಳ್ಳ ಹೇಳ್ತಾನೆ, 3 ದಿವಸದಿಂದ ನಾನು ಊಟ ಮಾಡ್ಲಿಲ್ಲ, ಅದಕ್ಕೆ ಕದಿಯಕ್ ಬಂದೆ ಅಂತ. ಅದಕ್ಕೆ ಈ ವ್ಯಕ್ತಿ ಏನು ಮಾಡ್ದೇನೆ ಅನ್ನನ ಬಡಿಸ್ತಾರೆ. ಕೆಟ್ಟವ್ರಿಗೂ ಒಳ್ಳೇದ್ನ ಬಯಸೋ ಗುಣ ಇರೋದು ನಮ್ಮ ರೈತರಿಗೆ ಒಬ್ರಿಗೆ. ಒಬ್ಬ ಅಣ್ಣ ತನ್ನ ತಮ್ಮನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಇದು ನಡೆದಿರೋದು ಉತ್ತರ ಪ್ರದೇಶದಲ್ಲಿ. ಅಲ್ಲಿ ಡಾಕ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ, ಅವರ ಪ್ರಾಣ ಉಳಿಬೇಕು ಅಂತಂದ್ರೆ ಎಚ್ಚರವಾಗಿ ಇರೋ ತರ ನೋಡ್ಕೋಬೇಕು ಅಂತ. ಒಂದು ಹುಡುಗನಿಗೆ ಹಾವು ಕಚ್ಚಿರ್ತದೆ, ತಕ್ಷಣ ಅವನ್ನ ಆಸ್ಪತ್ರೆ ಕರ್ಕೋಗಿರ್ತಾರೆ. ಆ ಹುಡುಗನ ಅಣ್ಣ ಏನ್ ಮಾಡ್ತಾನೆ ಅಂತಂದ್ರೆ, ಟ್ರೀಟ್ಮೆಂಟ್ ಮುಗಿಯೋವರೆಗೂ ಎಚ್ಚರವಾಗಿರೋ ತರ ನೋಡ್ಕೋತಾರೆ. ಇವತ್ತಿಗೂ ಎಷ್ಟೋ ಜನ ಅಣ್ಣ ತಮ್ಮದಿರು ಜಗಳಾಡ್ಕೊಂಡು ಕಾರಣಗಳಿಂದ ದೂರ ಆಗಿರ್ತಾರೆ. ಆದ್ರೆ ಅವರ ಮಧ್ಯೆ ಇರುವಂತ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಫ್ರೆಂಡ್ಶಿಪ್ ಅಂದ್ರೆ ಈ ತರ ಇರಬೇಕು. ರೆಸಲ್ ಅನ್ನೋ ಹುಡುಗಂದು ಮದ್ವೆ ನಡೀತಾ ಇರ್ತದೆ. ಅಲ್ಲಿದ್ದಂತ ಕೆಲವೊಂದಿಷ್ಟು ಜನಗಳು ಹುಡುಗ ಕಪ್ಕವನೆ ಹುಡುಗಿ ಬೆಳಗಾವಳೆ ಅಂತ ಗೇಲಿ ಮಾಡ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಹುಡುಗನ ಕ್ಲೋಸ್ ಫ್ರೆಂಡು, ನಿಜವಾದ ಪ್ರೀತಿಗೆ 2 ನಿಷ್ಕಲ್ಮಶವಾದ ಮನಸ್ಕೊಳ್ಬೇಕು, ಬಣ್ಣ ಅಲ್ಲ ಅಂತ ಹೇಳ್ತಾನೆ. ಮಾತಕ್ ಬೆಳೆದಿ ಇದು ದೊಡ್ಡ ಜಗಳವಾಗೆ ಪರಿವರ್ತನೆ ಆಯ್ತದೆ. ಮತ್ತೆ ಮದ್ವೆ ಗಂಡು ಕೂಡ ಸ್ನೇಹಿತನ ಜೊತೆ ಬಂದು ನಿಂತ್ಕೋತಾರೆ. ಇದೇ ತಾನೇ ನಿಜವಾದ ಫ್ರೆಂಡ್ಶಿಪ್ ಅಂದ್ರೆ. ನಿಮ್ಮ ಕ್ಲೋಸ್ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹೆಣ್ಮಗು ಹುಡ್ತು ಅಂತಂದ್ರೆ ಖುಷಿ ಪಡೋರ್ಗಿಂತ ದುಃಖ ಪಡೋರೇ ಜಾಸ್ತಿ. ಆದ್ರೆ ಇಲ್ಲೊಬ್ಬ ತಂದೆ ದೇವ್ರ ಹತ್ರ ಬೇಡ್ಕೊಂಡಿರ್ತಾರೆ, ಹೆಣ್ಮಗು ಏನಾದ್ರೂ ಹುಡ್ತು ಅಂತಂದ್ರೆ ಆಸ್ಪತ್ರೆಯಲ್ಲಿರುವಂತ ಎಲ್ಲಾ ಜನಗಳಿಗೂ ಬಟ್ಟೆ ಮತ್ತೆ ಸಿಹಿನ ಹಂಚ್ತೀನಿ ಅಂತ. ಅದೇ ತರ ಎಲ್ರಿಗೂ ಹಂಚ್ತಾರೆ. ಮತ್ತೆ ಮಗುನ ಮನೆ ಕರ್ಕೋಗ್ಬೇಕಾದಂತ ವೆಹಿಕಲ್ಗೆ ಡೆಕೋರೇಷನ್ ಕೂಡ ಮಾಡಿರ್ತಾರೆ. ಇದ್ರಿಂದ ನಾವೇನ್ ತಿಳ್ಕೊಬಹುದು ಅಂತಂದ್ರೆ, ಹೆಣ್ಣು ಅಂತಂದ್ರೆ ಖರ್ಚು ಜವಾಬ್ದಾರಿ ಅನ್ನೋದ್ಕಿಂತ ಅದೃಷ್ಟದ ಸಂಕೇತ ಅಂತ ತಿಳ್ಕೊಬಹುದು.